ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಸ್ಟೂಡೆಂಟ್ ಕೊಡ್ತಾ ಇದ್ದೀವಿ. ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳಿಂದ ನಮ್ಮ ಅಂದರೆ ನಮ್ಮ ಅಂತ ಯಾಕಂದರೆ ನಮ್ಮ ಬಾಡಿಗೆ ಬರೋದೆಲ್ಲ ನಮ್ಮ ಕಾಯಿಲೆಗಳಂತಾನೆ ಅದು. ಅದರಿಂದ ಆ ಕಾಯಿಲೆಗಳನ್ನು ಕಲಿಸ್ಬೋದು. ಅನೇಕರು ಯಥಾ ಪ್ರಕಾರ ಹೇಳ್ತಾ ಇದ್ದೀನಿ, ಆಸ್ಪತ್ರೆಗೆ ಹೋಗಿ ಆ ಟೆಸ್ಟು ಈ ಟೆಸ್ಟ್ ಅಂತ ಮಾಡಿಸಿ ಕೊನೆಗೆ ಏನಿಲ್ಲ ಅಂತ ದುಡ್ಡು ಕಳ್ಕೊಂಡು ಮನೆಗೆ ಬರ್ತಾರೆ. ಅದರ ಬದಲು ಮನೆಯಲ್ಲೇ ಇರುವಂತಹ ಬೆಳ್ಳುಳ್ಳಿಯಿಂದ ನಾನಾ ರೀತಿಯ ಕಾಯಿಲೆಗಳನ್ನು ತೊಲಗಿಸಬಹುದು. 2-3 ಹೆಸರು ಬೆಳ್ಳುಳ್ಳಿಯನ್ನು ಸಿಕ್ಕಿಸಿ ಅದು ಒಟ್ಟು ಬಿಡಿಸಿ ಒಂದು ಪಾತ್ರೆಯಲ್ಲಿ ಹಾಕಿ ಮೊದಲು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಾಯಿಸಿ, ಅಂದರೆ ಇದು ಬೇಯೋ ತನಕ ಕಾಯಿಸಿಬಿಟ್ಟು ಮತ್ತೊಂದು ಕಪ್ಪು ಹಾಲು ಹಾಕಿ ಅರಿಶಿನ ಹಾಕಿ ಇವೆಲ್ಲ ಮಾಡೋದ್ರಿಂದ ಸಿಂಪಲ್ ನಮ್ಮ ಮನೆಗಿರುವ ವಸ್ತುಗಳಿಂದ ನಾವು ಕಾಯಿಲೆಗಳನ್ನು ತೊಲಗಿಸ್ಬೋದು. ಅರಿಶಿನ ಹಾಕಿ ತಕ್ಕಂತೆ ಬೆಲ್ಲ ಹಾಕಿ ಅಲಾಂಗ್ ವಿತ್ ಈ ಬೆಳ್ಳುಳ್ಳಿಯನ್ನು ಊಟ ಆದಮೇಲೆ ಅದು ಸೇವನೆ ಮಾಡೋದ್ರಿಂದ ಅಲರ್ಜಿ ಅಂತ ನೋಡಿ. ಅಲರ್ಜಿ ಅಂದರೆ ಈ ದದ್ದೆಗಳು, ನವೆ ಮತ್ತು ಈ ಚರ್ಮ ಥರ ಕೆಂಪಗಾಗುವುದು ಇತ್ಯಾದಿಗಳನ್ನು ಅಲರ್ಜಿ ಅಂತ. ಆಕ್ಸಿಜನ್ ಸೀನುಗಳು, ಇದು ಅಲರ್ಜಿ ಅಂತ. ಇದನ್ನು ನಾವು ಕಲಿಸ್ಬೋದು, ಅಂದರೆ ಇದನ್ನು ನಾವು ಶಾಶ್ವತವಾಗಿ ತೆಗಿಬೋದು. ಅದಕ್ಕೆ ಈ ರೆಮಿಡಿ ಬಹಳ ಒಳ್ಳೆ ರೆಮಿಡಿ, ಪ್ರತಿಯೊಬ್ಬರಿಗೂ ಆಗುತ್ತೆ. ಕೆಲವರು ಬೆಳ್ಳುಳ್ಳಿ ಆಗಲಂದ ಸೇವನೆ ಮಾಡಲೇಬೇಕು ಬೆಳ್ಳುಳ್ಳಿ, ಯಾಕಂದರೆ ದೇಹಕ್ಕೆ ಬೇಕಾದ ಅಂಶಗಳು ಈ ಬೆಳ್ಳುಳ್ಳಿಲಿ ಇರೋದರಿಂದ ಇದು ಸೇವನೆ ಮಾಡೋದು ಒಳ್ಳೆಯದು. ಇದು ಅಲರ್ಜಿಗೆ ಬಹಳ ದಿವ್ಯ ಔಷಧ ಆಗುತ್ತದೆ. ಇದನ್ನು ಹೇಳಿ ಪ್ರಕಾರ ಚೆನ್ನಾಗಿ ಕಾಯಿಸಿ ಅದನ್ನು ಸೇವನೆ ಮಾಡೋದ್ರಿಂದ ನಮಗೆ ಅಲರ್ಜಿ ಹೋಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.